सज्जते प्रकृतेर्गुणसम्मूढाः सज्जन्ते गुणकर्मसु तान कृत्स्नविदो मन्दा कृत्स्नविन्न विचालयेत् मयि सर्वाणि कर्माणि सन्न्यस्याध्यात्मचेतसा निराशीर्निर्ममो भूत्वा युध्यस्व विगतज्वरः ये मे मतमिदं नित्यम् अनुतिष्ठन्ति मानवाः श्रद्धावन्तो न सूयन्तः मुच्यन्ते तेऽपि कर्मभिः ये त्वेतदभ्यसूयन्तः नानुतिष्ठन्ति मे मतम् सर्वज्ञानविमूढांस्तान् विद्धि नष्टानचेतसः सदृशं चेष्टते स्वस्याः प्रकृतेर्ज्ञानवानपि प्रकृतिं यान्ति भूतानि निग्रहः किं करिष्यति इन्द्रियस्येन्द्रियस्यार्थे रागद्वेषौ व्यवस्थितो इन्द्रियाणि पराण्याहुः इन्द्रियेभ्यः परं मनः मनसस्तु परा बुद्धिः यो बुद्धेः परतस्तु सः एवं बुद्धेः परं बुद्ध्वा संस्तभ्यात्मानमात्मना जहि शत्रुं महाबाहो कामरूपं दुरासदम् ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे कर्मयोगो नाम तृतीयोऽध्यायः। अहमज्ञानजन्तमः नाशयाम्यात्मभावस्थः ज्ञानदीपेन भास्वत द्रष्टुमिच्छामि ते रूपम् ऐश्वरं पुरुषोत्तम मन्यसे यदि तच्छक्यम् मया द्रष्टुमिति प्रभो ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮೌ. ಪರಮ ಪೂಜ್ಯ ಯತಿವರ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಚಂದ್ರಮೌಳೀಶ್ವರ ಅನಂತೇಶ್ವರ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಪ್ರಾರ್ಥನೆಯನ್ನ ನೆರವೇರಿಸಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಕೃಷ್ಣ ಮಠವನ್ನು ಪ್ರವೇಶಿಸಲಿಕ್ಕಿದ್ದಾರೆ. ಕೃಷ್ಣ ಮಠವನ್ನು ಪ್ರವೇಶಿಸುವ ಮುಂಚೆ ಮಧ್ವ ಸರೋವರದಲ್ಲಿ ತೀರ್ಥ ಪ್ರಕ್ಷಾಲನೆಯನ್ನ ಮಾಡಿಕೊಂಡು ಕೃಷ್ಣ ಮಠವನ್ನು ಪೂರ್ವದ್ವಾರದ ಮೂಲಕ ಪ್ರವೇಶಿಸಿ ಪ್ರದಕ್ಷಿಣಾಕಾರದಲ್ಲಿ ಸುತ್ತುವರಿದು ನವವಿಧ ಭಕ್ತಿಗೆ ಹೆಸರುವಾಸಿಯಾದಂತಹ ಅಥವಾ ನವವಿಧ ಭಕ್ತಿಯನ್ನೇ ಹೇಳುವಂತಹ ನವಗ್ರಹ ಕಿಂಡಿಯ ಮೂಲಕ ಶ್ರೀ ಕೃಷ್ಣನನ್ನ ನೋಡ್ತಾರೆ. ಜಗದ್ದೋದ್ಧಾರ ಕೃಷ್ಣ, ಶಾಲಗ್ರಾಮ ಮೂರ್ತಿ ಕೃಷ್ಣ, ರುಕ್ಮಿಣಿ ಕರಾರ್ಚಿತ ಕೃಷ್ಣ ಇಂದಿನಿಂದ 2 ವರ್ಷಗಳ ಕಾಲ ಪರಮ ಪೂಜ್ಯ ಯತಿವರ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ದಿವ್ಯ ಹಸ್ತದಿಂದ ಮಹಾಪೂಜೆಯನ್ನ ಪಡೆಯುತ್ತಾ ಸಾಕ್ತಾನೆ. ಇದು ವಿಶ್ವೇಶತೀರ್ಥರ ಭಾಗ್ಯ, ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ.
ಇಂತಹ ಒಂದು ಅದ್ಭುತವಾದಂತಹ ಕ್ಷಣ ಇವತ್ತು ಆಗ್ತಾ ಇದೆ. ಈಗ ಶ್ರೀ ಕೃಷ್ಣ ಮಠವನ್ನು ಪ್ರವೇಶಿಸುತ್ತಾ ಇದ್ದಾರೆ ಪರಮ ಪೂಜ್ಯ ಯತಿವರ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಜೊತೆಯಲ್ಲಿ ತಮ್ಮ ಪರಮ ಶಿಷ್ಯರಾಗಿರುವಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಬಹಳ ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ಬಂದು ಆ ಮೂಲಕ ಲಕ್ಷಾಂತರ ಭಕ್ತರ ಹೃನ್ಮನದ ಆಸೆಯನ್ನು ಈಡೇರಿಸಿ ಪರ್ಯಾಯ ಪೀಠ ಆರೋಹಣ ಮಾಡುತ್ತಿರುವಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಕೃಷ್ಣ ಮಠದ ಒಳಗಡೆ ಸಾಂಪ್ರದಾಯಿಕವಾದಂತಹ ಚಂಡೆಯ ನಾದ, ವಾದ್ಯ ಘೋಷದ ನಡುವೆ ಅವರು ಬರ್ತಾ ಇದ್ದಾರೆ. ಬರುವಂತಹ ಈ ಶುಭ ಸಂದರ್ಭ ಸೂರ್ಯೋದಯದ ಪುಣ್ಯಕಾಲ. ಇಂತಹ ಈ ಸೂರ್ಯೋದಯದ ಕಾಲದಲ್ಲಿ ಕೃಷ್ಣ ಮಠದಲ್ಲಿ ಪಂಚಮ ಪರ್ಯಾಯದ ಪೇಜಾವರರ ಪಂಚಮ ಪರ್ಯಾಯದ ಉದಯವಾಗ್ತಾ ಇದೆ. ನಿಜಕ್ಕೂ ಕೂಡ ಇದು ಉಡುಪಿಯ ಉದಯ, ಉಡುಪಿಯ ಅಭ್ಯುದಯ ಎನ್ನುವಂತಹ ಹಿನ್ನೆಲೆಯಲ್ಲಿ ಶ್ರೀ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದರು ತಮ್ಮದೇ ಆದಂತಹ ನೆಲೆಯಲ್ಲಿ ಆಧ್ಯಾತ್ಮಿಕವಾದಂತಹ ಸಾಧನೆಯನ್ನ ಮಾಡುತ್ತಾ ಬಂದವರು. ದ್ವೈತ ಸಿದ್ಧಾಂತದ ಎಲ್ಲ ಮಜಲುಗಳನ್ನು ಅನೇಕ ಭಕ್ತರಿಗೆ ಉಣಬಡಿಸಿದವರು. ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಆಧ್ಯಾತ್ಮಿಕವಾದಂತಹ ವಿದ್ಯೆಯನ್ನ ಸಹಸ್ರಾರು ಶಿಷ್ಯಂದರಿಗೆ ನೀಡಿದವರು. ಈಗ ಪಂಚಮ ಬಾರಿ ಸರ್ವಜ್ಞ ಪೀಠಾರೋಹಣ ಕೃಷ್ಣ ಪೂಜಾ ದೀಕ್ಷೆಯ ಬಹಳ ಅದ್ಧೂರಿಯಾದ ಐತಿಹಾಸಿಕವಾದಂತಹ ಕ್ಷಣಕ್ಕಾಗಿ ಕೃಷ್ಣ ಮಠದತ್ತ ಬರ್ತಾ ಇದ್ದಾರೆ. ನಾಡಿನ ದೇಶದ ಲಕ್ಷಾಂತರ ಭಕ್ತರ ಬಹಳ ಕುತೂಹಲಮಯವಾದ ಕೌತುಕಮಯವಾದಂತಹ ಈ ಕ್ಷಣ ಈಗ ನಮ್ಮ ಪಾಲಿಗೂ ಕೂಡ ಸಿಲುಕ್ತಾ ಇದೆ. ನಿಜಕ್ಕೂ ಕೂಡ ಒಂದು ಅದ್ಧೂರಿ ಪರ್ಯಾಯದ ಮೆರವಣಿಗೆ. ಆ ಅದ್ಧೂರಿ ಪರ್ಯಾಯದ ಮೆರವಣಿಗೆಯಲ್ಲಿ ಅಷ್ಟ ಮಠದ ಯತಿಗಳ ಸಾಥ್ ಕೂಡ ಇತ್ತು. ಲಕ್ಷಾಂತರ ಭಕ್ತ ಜನರ ಒಕ್ಕೊರಲ ಉದ್ಘೋಷದ ನಡುವೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಅದ್ವಿತೀಯವಾದಂತಹ 5ನೆಯ ಬಾರಿ ಸರ್ವಜ್ಞ ಪೀಠಾರೋಹಣ ಕೃಷ್ಣ ಪೂಜಾ ದೀಕ್ಷೆಯನ್ನ ಮಾಡುವಂತಹ ಸಂದರ್ಭ ಸನ್ನಿಹಿತವಾಗ್ತಾ ಇದೆ. ಇದು ಕಾಲ ಸಂಪನ್ನವಾದಂತಹ ಕಾಲ, ಸುಸಂಸ್ಕೃತವಾದಂತಹ ಕಾಲ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ ಎನ್ನುವಂತಹ ಸುಲಗ್ನ ಪ್ರಾಪ್ತಿಯಾಗುತ್ತಿರುವಂತಹ ಸಂದರ್ಭದಲ್ಲಿ ತಮ್ಮ ಆಚಾರ್ಯ ಮಧ್ವರಿಂದ ಅನುಗ್ರಹೀತವಾದಂತಹ ಶ್ರೀ ರಾಮವಿಠಲ ದೇವರ ಸಹಿತವಾಗಿ ಪೀಠ ಅವರೋಹಣ ಮಾಡಲಿರುವ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಜೊತೆಯಲ್ಲಿ ಪೀಠ ಆರೋಹಣ ಮಾಡುವ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಇದೀಗ ಕೃಷ್ಣ ಮಠವನ್ನು ಪ್ರವೇಶಿಸ್ತಾ ಇದ್ದಾರೆ. ಹೂವಿನಿಂದ ಅಲಂಕೃತವಾಗಿ ವಾದ್ಯ ಘೋಷಗಳಿಂದ ಅಲಂಕೃತವಾಗಿರುವಂತಹ ಶ್ರೀ ಕೃಷ್ಣ ಮಠ ಸಹಸ್ರಾರು ಕಣ್ಣುಗಳ ಈ ದಿವ್ಯ ದರ್ಶನದ ಸಂದರ್ಭದಲ್ಲಿ ಪೇಜಾವರ ಯತಿಗಳು ನವಗ್ರಹ ಕಿಂಡಿಯ ಮೂಲಕ ಕೃಷ್ಣ ದರ್ಶನವನ್ನ ಮಾಡಿ ಶ್ರೀ ಮುಖ್ಯಪ್ರಾಣ ಶ್ರೀ ಗರುಡ ದೇವರನ್ನ ಸಂದರ್ಶಿಸುವುದಕ್ಕಾಗಿ ಮುನ್ನಡೀತಾ ಇದ್ದಾರೆ. ಇದು ಐತಿಹಾಸಿಕವಾದಂತಹ ಸ್ಮರಣೀಯ ಕ್ಷಣಗಳು. ಆಧ್ಯಾತ್ಮದ ಆಸೆಯನ್ನ ಹೊತ್ತವರಿಗೆ, ಭಕ್ತಿಯ ಅಂಶವನ್ನ ಬಯಸಿದವರಿಗೆ ಪುಣ್ಯವೇ ಕೈಗೆ ಬಂದಂತಹ ಒಂದು ಸಮೃದ್ಧತೆಯ ಕ್ಷಣ, ರಸಕ್ಷಣ ನಮ್ಮ ಪಾಲಿಗೂ ಸಿಗ್ತಾ ಇರೋದು ನಿಜಕ್ಕೂ ಕೂಡ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಶ್ರೀ ಮುಖ್ಯಪ್ರಾಣ ದೇವರನ್ನ ಸಂದರ್ಶಿಸಿ ಶ್ರೀ ಗರುಡ ದೇವರನ್ನ ಸಂಪ್ರಾರ್ಥಿಸಿ ಈಗ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಂದ ಕೃಷ್ಣ ಮಠದ ಪಶ್ಚಿಮ ದಿಕ್ಕಿನಲ್ಲಿರುವ ಚಂದ್ರಶಾಲೆಯಲ್ಲಿ
ಗಂಧಾದಿ ಉಪಚಾರವನ್ನ ಪರಮಪೂಜ್ಯ ಯತಿವರ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಪಡಿತಾ ಇದ್ದಾರೆ. ಇದು ಸಾಂಪ್ರದಾಯಿಕವಾದಂತಹ ಯತಿಗಳು ಮತ್ತು ಯತಿಗಳ ನಡುವೆ ಸಾಂಪ್ರದಾಯಿಕವಾದಂತಹ ಪೂಜೆಯ ನೆಲೆಯಲ್ಲಿ ನಡೆಯುವಂತಹ ಗಂಧಾದಿ ಉಪಚಾರಗಳು. ಶ್ರೀ ಕಾಣಿಯೂರು ಮಠಾಧೀಶ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು 2 ಪರ್ಯಾಯಗಳನ್ನು ನೆರವೇರಿಸಿದವರು. ಶ್ರೀ ಪೇಜಾವರ ಮಠದ ದ್ವಂದ್ವ ಮಠವೂ ಆಗಿರುವಂತಹ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಗಂಧಾದಿ ಉಪಚಾರವನ್ನು ನಡೆಸಿ ಹೂಮಾಲೆಯನ್ನು ಹಾಕಿ ಕಾವಿ ಶಾಲನ್ನು ಹೊದಿಸಿ ಸಂಪ್ರೋಕ್ಷಣೆಯನ್ನ ಸಿಂಚನವನ್ನ ಮಾಡಿ ಆ ಮೂಲಕ ಪರಮ ಪೂಜ್ಯರಿಗೆ ಗೌರವದ ನಮನವನ್ನ ಸಲ್ಲಿಸಿ ಆ ಮೂಲಕ ಕೃತಾರ್ಥರಾಗ್ತಾರೆ. ಈಗ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರ ಶಿಷ್ಯರಾಗಿರುವಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೆ ಪರಮ ಪೂಜ್ಯ ಯತಿವರ್ಯ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಗಂಧಾದಿ ಉಪಚಾರಗಳನ್ನು ನಡೆಸ್ತಾ ಇದ್ದಾರೆ. ಪೇಜಾವರ ಮಠದ ಅದ್ವಿತೀಯ ಪರಂಪರೆ, ಅಂತಹ ಅದ್ವಿತೀಯ ಪರಂಪರೆಯಲ್ಲಿ ವಿಶ್ವಮಾನ್ಯರ ಕರಕಮಲ ಸಂಜಾತರಾಗಿರುವ ಶ್ರೀ ವಿಶ್ವೇಶತೀರ್ಥರು, ಅವರ ಕರಕಮಲ ಸಂಜಾತರಾಗಿರುವಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಗಂಧಾದಿ ಉಪಚಾರ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ದ್ವೈತ ಸಿದ್ಧಾಂತದ ಆಮೂಲಾಗ್ರವಾದಂತಹ ತಿಳುವಳಿಕೆಯನ್ನ, ಸಿದ್ಧಾಂತದ ಎಲ್ಲ ಅಂಶಗಳನ್ನು ತಿಳಿದಿರುವ ಅಷ್ಟಮಠದ ಈಗಿನ ಹಿರಿಯ ಯತಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಸಾಂಪ್ರದಾಯಿಕವಾದಂತಹ ಎಲ್ಲ ಗೌರವಗಳನ್ನು ಶ್ರೀ ಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ನೀಡ್ತಾ ಇದ್ದಾರೆ. ಇದು ಐತಿಹಾಸಿಕವಾದಂತಹ ಕ್ಷಣ, ರಸ ರೋಮಾಂಚನವಾಗುವಂತಹ ದಿವ್ಯ ಕ್ಷಣ. ಇಂತಹ ಸಂದರ್ಭದಲ್ಲಿ ಪೇಜಾವರ ಯತಿಗಳನ್ನು ಪೂಜಿಸಿ ಆರಾಧಿಸಿ ಅರ್ಚಿಸುವಂತಹ ಅಂತಹ ದೃಶ್ಯವನ್ನು ನೋಡುವಂತಹ ಪುಣ್ಯತಮವಾದಂತಹ ಸಮಯ, ಪುಣ್ಯತಮವಾದಂತಹ ಕಣ್ಣುಗಳು ನಮ್ಮವು. ನಿಜಕ್ಕೂ ಕೂಡ ಪಾವನವಾದಂತಹ ರಸಕ್ಷಣ ಇದು. ಅದ್ಭುತವಾದಂತಹ ಅಗಮ್ಯವಾದಂತಹ ನಿತ್ಯ ನಿರಂತರವಾದಂತಹ ಚಿರಂತನವಾದಂತಹ ಅಮೂಲಾಗ್ರವಾದಂತಹ ಅದೆಷ್ಟೋ ವಿಚಾರಗಳನ್ನು ತನ್ನ ಒಳಗೆ ಇಟ್ಟುಕೊಂಡು 4 ಪರ್ಯಾಯಗಳನ್ನು ಅದ್ವಿತೀಯವಾಗಿ ಮುಗಿಸಿ ಈಗ ಮತ್ತೆ ತನ್ನ ಇಳಿಹರೆಯದಲ್ಲಿ 5ನೆಯ ಬಾರಿ ಸರ್ವಜ್ಞ ಪೀಠಾರೋಹಣ ಮಾಡಿ ಐತಿಹಾಸಿಕವಾದಂತಹ ಸಾಧನೆಗೆ ಮೈಲುಗಲ್ಲನ್ನು ಬರೆಯುತ್ತಿರುವಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಗಂಧಾದಿ ಉಪಚಾರಗಳನ್ನು ಸ್ವೀಕರಿಸಿ ಈಗ ಅಕ್ಷಯ ಪಾತ್ರೆಯ ಹಸ್ತಾಂತರದತ್ತ ಮುನ್ನಡಿತಾ ಇದ್ದಾರೆ. ಈ ಅಕ್ಷಯ ಪಾತ್ರೆ ಆಚಾರ್ಯ ಮಧ್ವರಿಂದ ಅನುಗ್ರಹೀತವಾದದ್ದು. ಅನ್ನಬ್ರಹ್ಮನ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಅನ್ನದಾಸೋಹ ಆಗಬೇಕು ಎನ್ನುವಂತಹ ನೆಲೆಯಲ್ಲಿ ಅಕ್ಷಯ ಪಾತ್ರೆ ಹಸ್ತಾಂತರ ಆಗುವಂತಹ ದಿವ್ಯ ಕ್ಷಣ, ಸೂರ್ಯೋದಯದ ಸುಪ್ರಭಾತದ ದಿವ್ಯ ಸಮಯದಲ್ಲಿ ಶ್ರೀ ಕಾಣಿಯೂರು ಶ್ರೀಪಾದರಿಂದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಇನ್ನು ಕೆಲವೇ ಕ್ಷಣದಲ್ಲಿ ಅಕ್ಷಯ ಪಾತ್ರೆಯ ಹಸ್ತಾಂತರ ನಡೆಯುತ್ತದೆ. ಕೃಷ್ಣ ಮಠದ ಒಳಗಡೆ ಶ್ರೀ ಕೃಷ್ಣನನ್ನ ನೋಡಿ ಪ್ರಾರ್ಥಿಸಿ ಅನಂತರದಲ್ಲಿ ಅಕ್ಷಯ ಪಾತ್ರೆಯ ಹಸ್ತಾಂತರ, ಅನಂತರ ಸರ್ವಜ್ಞ ಪೀಠಾರೋಹಣ, ಅಪೂರ್ವವಾದಂತಹ ಐತಿಹಾಸಿಕ ಪರ್ಯಾಯದ ದಿವ್ಯ ಕ್ಷಣ, ಅದ್ಭುತ ಕ್ಷಣ, ಅಪೂರ್ವ ಕ್ಷಣ. ಪರಮ ಪೂಜ್ಯ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಪೇಜಾವರ ಮಠದ ಕಿರಿಯ ಯತಿ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಜೊತೆ ಶ್ರೀ ಕೃಷ್ಣ ಮಠದ ಒಳಗಡೆ ವಾದಿರಾಜ ಯತಿಗಳಿಂದ ಪ್ರತಿಷ್ಠಾಪಿತವಾದಂತಹ ಶ್ರೀ ಮಧ್ವಾಚಾರ್ಯರ ಗುಡಿಯ ಮುಂದೆ ನಿಂತಿದ್ದಾರೆ. ಕೃಷ್ಣ ದರ್ಶನವನ್ನ ಪೂರೈಸಿ ಶ್ರೀ ಕೃಷ್ಣನನ್ನ ಮನದಣಿಯೇ ಸಂಪ್ರಾರ್ಥನೆಯನ್ನ ಮಾಡಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಈಗ ಅಕ್ಷಯ ಪಾತ್ರೆಯನ್ನ ಶ್ರೀ
ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಂದ ಪಡೆಯುವಂತಹ ಒಂದು ಸುಮುಹೂರ್ತದ ಸನ್ನಿಹಿತ ಕಾಲ ಇದು. ನಿಜ ಒಂದು ದಿವ್ಯವಾದಂತಹ ವಾತಾವರಣ, ಆಧ್ಯಾತ್ಮಿಕವಾದಂತಹ ಅನುಭೂತಿಯನ್ನು ಪಡೆಯುವಂತಹ ಕ್ಷಣ, ಆಧ್ಯಾತ್ಮದ ಆನಂದವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತ ಕ್ಷಣ. ಆಚಾರ್ಯ ಮಧ್ವರಿಂದ ತೊಡಗಿ ಇದುವರೆಗೆ ಸುಮಾರು 800 ವರ್ಷಗಳ ಒಂದು ಪರಮ ಇತಿಹಾಸವನ್ನು ಪಡೆದಿರುವಂತಹ ಉಡುಪಿಯ ಶ್ರೀ ಕೃಷ್ಣ ಮಠ ನಿಜಕ್ಕೂ ಕೂಡ ಸಾಂಪ್ರದಾಯಿಕವಾದಂತಹ ಎಲ್ಲ ಅಂಶಗಳನ್ನು ತನ್ನೊಳಗೆ ಇಟ್ಟುಕೊಂಡು ಆ ಮೂಲಕವಾಗಿ ಇಂದಿಗೂ ಕೂಡ ಅಂತಹ ಅಂಶಗಳನ್ನು ಅನುಚಾನವಾಗಿ ತಪ್ಪದೆ ಮುಂದುವರಿಸಿಕೊಂಡು ಬರುತ್ತಿರುವಂತಹ ಒಂದು ದಿವ್ಯ ಕ್ಷಣ. ಇಂತಹ ಈ ದಿವ್ಯ ಕ್ಷಣಕ್ಕೆ ನಾವು ನೀವೆಲ್ಲ ಮನದಣಿಯೇ ನೋಡುತ್ತಾ ಇದ್ದೇವೆ, ಕಣ್ದಣಿಯೇ ನೋಡಿ ಸಂತೋಷ ಪಡ್ತಾ ಇದ್ದೇವೆ, ಸಂಭ್ರಮಿಸ್ತಾ ಇದ್ದೇವೆ. ಅಧೋಕ್ಷಜ ತೀರ್ಥ ಪರಂಪರೆಯ 33ನೆಯ ಯತಿಯಾಗಿರುವಂತಹ ಶ್ರೀ ವಿಶ್ವೇಶ ತೀರ್ಥರು ನಿಜ ಅರ್ಥದ ಸಾಧಕರು, ಅನುಪಮ ಸಾಧಕರು. ವಿಶ್ವೇಶರು ಇವತ್ತಿಗೂ ಕೂಡ ವಿಶ್ವಕ್ಕೆ ಈಶರಾಗುವಂತಹ ಎಲ್ಲ ಸಲ್ಲಕ್ಷಣಗಳನ್ನು ಹೊಂದಿರುವಂತಹ ಯತಿವರೇಣ್ಯರು. ವಿಶ್ವ ಎಂದರೆ ಜಗತ್ತು ಎನ್ನುವಂತಹ ಅರ್ಥ, ಜೊತೆಯಲ್ಲಿ ವಿಷ್ಣು ಎನ್ನುವಂತಹ ಅರ್ಥವೂ ಕೂಡ ಇದೆ. ವಿಷ್ಣು ಸಹಸ್ರನಾಮದ ಮೊದಲ ನಾಮವೇ ವಿಶ್ವ. ಆ ವಿಶ್ವಕ್ಕೆ ಈಶನಾದಂತಹ ವಿಷ್ಣು ಸರ್ವೋತ್ತಮ ತತ್ವವನ್ನು ಪ್ರತಿಪಾದಿಸುವಂತಹ ಆಚಾರ್ಯ ಮಧ್ವರ ಕೈಯಿಂದ ಪ್ರತಿಷ್ಠಾಪಿತವಾದಂತಹ ಶ್ರೀ ಕೃಷ್ಣನ ವಿಗ್ರಹ ರುಕ್ಮಿಣಿ ಕರಾರ್ಚಿತವೂ ಆಗಿದೆ. ಆದ್ದರಿಂದ ಅಂತಹ ರುಕ್ಮಿಣಿ ಕರಾರ್ಚಿತವಾದಂತಹ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿತವಾಗಿರುವಂತಹ ಆಚಾರ್ಯ ಮಧ್ವರು ರಾಮಾಯಣದಲ್ಲಿ ಹನುಮನಾಗಿ, ಮಹಾಭಾರತ ಕಾಲದಲ್ಲಿ ಭೀಮನಾಗಿ, ಈ ನಮ್ಮ ಕಾಲದಲ್ಲಿ ಮಧ್ವರಾಗಿ ಅವತರಿಸಿ ನಮಗೆ ಅನೂಚಾನವಾದಂತಹ ಸಂಸ್ಕೃತಿಯ ಸಂಸ್ಕಾರವನ್ನು ಉಣಬಡಿಸಿದವರು ತಮ್ಮ ಕೃತಿಗಳಿಂದ, ತಮ್ಮ ತತ್ವಗಳಿಂದ. ಅಂತಹ ಕೃತಿ ತತ್ವಗಳಿಗೆ ನಾವೆಲ್ಲ ಭಾಜನರು. ಅಂತಹ ಒಂದು ಅಭೂತಪೂರ್ವವಾದಂತಹ ದ್ವೈತ ಸಿದ್ಧಾಂತವನ್ನ, ಆತ್ಮ ಜೀವಾತ್ಮ ಭೇದ, ಪರಮಾತ್ಮ ಭೇದ, ಹೀಗೆ ವಿಶಿಷ್ಟ ತತ್ವಗಳನ್ನು ತನ್ನೊಳಗೆ ಇಟ್ಟುಕೊಂಡು ಅನೂಚಾನವಾದಂತಹ ಪರಂಪರೆಯಲ್ಲಿ ಈಗ ವಿದ್ಯಾವಲ್ಲಭ ತೀರ್ಥರಿಂದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಮಧ್ವಕರಾರ್ಚಿತ ಶ್ರೀ ಅಕ್ಷಯ ಪಾತ್ರೆಯನ್ನ ಹಸ್ತಾಂತರ ಪಡಿತಾ ಇದ್ದಾರೆ. ನಿಜಕ್ಕೂ ಕೂಡ ಅದ್ಭುತವಾದಂತಹ ಇದು ನಿಜ ಅರ್ಥದ ಪರ್ಯಾಯ ದೀಕ್ಷೆ. ಅಕ್ಷಯ ಪಾತ್ರೆಯ ಹಸ್ತಾಂತರವನ್ನ ಮಾಡಿಕೊಂಡು ಆ ಮೂಲಕ ಅಕ್ಷಯ ಪಾತ್ರೆಯನ್ನ ಪಡೆದವರು ಶ್ರೀ ವಿಶ್ವೇಶ ತೀರ್ಥರು ಆಗಿದ್ದಾರೆ. ಅಕ್ಷಯ ಪಾತ್ರೆಯಲ್ಲಿ ಆಚಾರ್ಯ ಮಧ್ವರು ನಿಜ ಅರ್ಥದ ಕ್ಷಯವಾಗದೇ ಇರುವಂತಹ ಪ್ರೀತಿಯನ್ನ ಅಕ್ಷಯ ರೂಪದಲ್ಲಿ ಪಡೆಯಬೇಕು. ಈ ಮಧ್ವ ಪಂಥಿಗಳು ಅರ್ಥಾತ್ ಮಾಧ್ವರು ಜೊತೆಯಲ್ಲಿ ಈ ಕೃಷ್ಣ ಮಠದ ಕೃಷ್ಣ ದರ್ಶನವನ್ನ ಮಾಡುವಂತಹ ಎಲ್ಲ ಭಕ್ತರು ಕೂಡ ನಿರಂತರವಾಗಿ ಅನ್ನದಾಸೋಹಕ್ಕೆ ಒಳಗಾಗಬೇಕು. ಇಲ್ಲಿ ಬಂದಂತಹ ಭಕ್ತರಿಗೆ ಅನವರತವಾಗಿಯೂ ಕೂಡ ಅನ್ನದಾನ, ಜ್ಞಾನದಾನ ಸಿಗಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಆಚಾರ್ಯ ಮಧ್ವರು. ಅಂತಹ ಆಚಾರ್ಯ ಮಧ್ವರ ಒಂದು ವಿಶಿಷ್ಟತರವಾದಂತಹ ತನ್ನದೇ ಆದಂತಹ ವೈಶಿಷ್ಟ್ಯವನ್ನು ಇಟ್ಟುಕೊಂಡಂತಹ ಶ್ರೀ ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದು ನಮ್ಮ ಸೌಭಾಗ್ಯ, ನಮ್ಮ ಭಾಗ್ಯ. ನಿಜ ಅರ್ಥದಲ್ಲಿ ದಾಸವರೇಣ್ಯರು ಹೇಳಿದಂತಹ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎನ್ನುವಂತಹ ಭಕ್ತಿ ಸಂಕೀರ್ತನೆಯ ಸಾರ್ಥಕತೆಯನ್ನು ಪಡೆಯುವಂತಹ ಪುಣ್ಯ ಸನ್ನಿಹಿತ ಕಾಲ.
ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀ ರಾಮ ವಿಠಲನನ್ನು ಆರಾಧಿಸಿದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಈ ಹೊತ್ತು ಅನೇಕ ದೇಶೀಯ ನಾಡಿನ ಗಣ್ಯರ ಸಮ್ಮುಖದಲ್ಲಿ ವಿಶ್ವೇಶತೀರ್ಥ ಶ್ರೀಪಾದರು ಪೂಜಾ ಅಧಿಕಾರವನ್ನು ಪಡೆಯುವಂತಹ ಸಂಭ್ರಮದಲ್ಲಿ ಇದ್ದೇವೆ. ಈಗ ನಾವು ನೋಡ್ತಾ ಇರಬಹುದು, ನಾಡಿನ ದೇಶದ ಹಿರಿಯ ರಾಜಕಾರಣಿ, ಹಿರಿಯ ಮುತ್ಸದ್ದಿ LK ಅಡ್ವಾಣಿ ಅವರೂ ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿಯಾಗುವ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣ ದರ್ಶನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕನ್ನಡ ನಾಡಿನ ಹಿರಿಯ ರಾಜಕಾರಣಿ ಶ್ರೀ ಅನಂತಕುಮಾರ್, ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶ್ರೀ ಪ್ರಹ್ಲಾದ ಜೋಶಿ ಮತ್ತಿತ ರಾಜಕಾರಣಿ ಮುತ್ಸದ್ದಿಗಳ ಜೊತೆಯಲ್ಲಿ ಇಂತಹ ಒಂದು ದಿವ್ಯ ಸಮಾರಂಭಕ್ಕೆ ಶ್ರೀ ವಿಶ್ವೇಶತೀರ್ಥರು ಮುನ್ನುಡಿ ಬರಿತಾ ಇದ್ದಾರೆ. ಇದು ನಮ್ಮ ಸೌಭಾಗ್ಯ, ನಮ್ಮೆಲ್ಲರ ಭಾಗ್ಯ. ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಾಂಪ್ರದಾಯಿಕವಾದಂತಹ ಅರಳುಗದ್ದಿಗೆಯ ರಾಜದರ್ಬಾರನ್ನು ಪೂರೈಸಿ ಆನಂದ ತೀರ್ಥ ಮಂಟಪದಲ್ಲಿ ಸಾರ್ವಕಾಲಿಕವಾದಂತಹ ಒಂದು ಅದ್ಭುತ ದರ್ಬಾರನ್ನು ಮಾಡಲಿಕ್ಕಿದ್ದಾರೆ. ಪಂಚಮ ಪರ್ಯಾಯವನ್ನು ಮಾಡಲು ಸಂಕಲ್ಪಿಸಿರುವಂತಹ ಶ್ರೀ ಪೇಜಾವರ ಶ್ರೀಗಳು, ಕೇಂದ್ರ ಸಚಿವೆಯಾಗಿರುವಂತಹ ಉಮಾಭಾರತಿಯವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ದೇಶದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಈ ಸುಪ್ರಭಾತದ ಸುಸಮಯದಲ್ಲಿ